ಬಸವ ಕಲ್ಯಾಣ ತಾಲೂಕಿನ ಉಜಳಂಬ ಗ್ರಾಮದ ಹೊಲವೊಂದರಲ್ಲಿ ಬೆಳೆದ 2 ಕೋಟಿ ರೂಪಾಯಿ ಮೌಲ್ಯದ 400 ಕಿಲೋಗ್ರಾಂ ಗಾಂಜಾ ಗಿಡದ ಜಪ್ತಿ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿಯವರು ಮಾತನಾಡಿ ತಿಳಿಸಿದ್ದಾರೆ. ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗಾಂಜಾ ಬೆಳೆದು ಮಾರಾಟ ಮಾಡುವ ಉದ್ದೇಶದಿಂದಾಗಿ ಅಕ್ರಮವಾಗಿ ತೊಗರಿ ಬೆಳೆಯ ಮಧ್ಯದಲ್ಲಿ ಗಾಂಜಾ ಗಿಡಗಳನ್ನು ಬೆಳೆಸಿದ ಬಗ್ಗೆ ಮಂಠಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣದ ಪತ್ತೆಗೆ ಎಸ್ಪಿ, ಹೆಚ್ಚುವರಿ ಎಸ್ಪಿ, ಬೀಟ್ ಸಿಬ್ಬಂದಿಯವರಾದ ಶ್ರೀ ಈಶ್ವರ್ ಅವರ ಮಾಹಿತಿಯಂತೆ ಶ್ರೀ ನ್ಯಾಮೇಗೌಡ, ಡಿಎಸ್ಪಿ ಹುಮ್ನಾಬಾದ್, ಶ್ರೀ ಕೃಷ್ಣಕುಮಾರ್ ಪಾಟೀಲ್, ಸಿಪಿಎಂ ಮಂಠಾಳ ವೃತ್ತ ಇವರ ನೇತೃತ್ವದಲ್ಲಿ ಶ್ರೀಮತಿ ಸುವರ್ಣ, ಪಿಎಸ್ಐ ಮಂಠಾಳ ಪೊಲೀಸ್ ಠಾಣೆ ಮತ್ತು ಸಿಬ್ಬಂದಿಯವರಾದ ಭದ್ರೇಶ್ವರ, ಮಲ್ಲಿಕಾರ್ಜುನ್, ಮಲ್ಲಿನಾಥ್, ಪ್ರಕಾಶ್, ಅನಿಲ್, ಅಖಂಡೇಶ್ವರ್, ಬೀರಪ್ಪ ಹಾಗೂ ಗೃಹ ರಕ್ಷಕ ದಳದ ಅಮೂಲ್, ರಮೇಶ್, ದೇವೇಂದ್ರ, ರಮೇಶ್, ದಯಾನಂದ್, ಸೂರ್ಯಕಾಂತ್, ಅವಿನಾಶ್, ವಿಜಯಕುಮಾರ್ ಅವರನ್ನೊಳಗೊಂಡ ರಚಿಸಿದ ತಂಡವು ಗೆಜೆಟೆಡ್ ಅಧಿಕಾರಿಯವರ ಸಮಕ್ಷಮ ಗಾಂಜಾ ಬೆಳೆದ ಹೊಲಕ್ಕೆ ದಾಳಿ ಮಾಡಿ 400 ಕೆಜಿಯಷ್ಟು ಬೆಳೆದ ಗಾಂಜಾವನ್ನ 200 ಕೋಟಿ ರೂಪಾಯಿ ಮೌಲ್ಯ ಬೆಲೆ ಬಾಳುವುದನ್ನು ವಶಕ್ಕೆ ಪಡೆದು ಹೊಲದ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಒಬ್ಬ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದ್ದು, ಇನ್ನೊಬ್ಬ ಆರೋಪಿತನ ಬಂಧನಕ್ಕೆ ಬಲೆ ಬೀಸಲಾಗಿದೆ. ಈ ತಂಡ ದಾಳಿ ನಡೆಸಿ 2 ಕೋಟಿ ರೂಪಾಯಿ ಮೌಲ್ಯದ 400 ಕಿಲೋಗ್ರಾಂ ಗಾಂಜಾ ಗಿಡಗಳನ್ನು ವಶಪಡಿಸಿಕೊಂಡಿದೆ ಎಂದು ತಿಳಿಸಿದರು. ಇನ್ನು ಹುಮ್ನಾಬಾದ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಕೊಲೆ ಪ್ರಕರಣ ಹಾಗೂ ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲಿ ಆರೋಪಿ ಸೇರಿ ಇಬ್ಬರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ತಿಳಿಸಿದರು. ಹೆಚ್ಚುವರಿ ಎಸ್ಪಿ ಮಹೇಶ್ ಮೇಘಣ್ಣನವರ್, ಡಿವೈಎಸ್ಪಿ ಜೆಎಸ್ ನ್ಯಾಮೇಗೌಡ ಸೇರಿದಂತೆ ಇತರೆ ಪೊಲೀಸ್ ಅಧಿಕಾರಿಗಳು ಈ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು. ಇತ್ತೀಚಿನ ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ 2 ಕೋಟಿಗೂ ಅಧಿಕ ಮೌಲ್ಯದ ಹೊಲದಲ್ಲಿ ಬೆಳೆದಿರುವ ಗಾಂಜಾವನ್ನು ವಶಪಡಿಸಿಕೊಂಡ ಮಂಠಾಳ ಪೊಲೀಸ್ ಠಾಣೆಯ ಅಧಿಕಾರಿ, ಸಿಬ್ಬಂದಿ ಹಾಗೂ ಗೃಹ ರಕ್ಷಕ ದಳದ ಸಿಬ್ಬಂದಿಯವರ ಅತ್ಯುತ್ತಮ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ 10,000 ರೂಪಾಯಿ ನಗದು ಬಹುಮಾನ ನೀಡಿ ಈ ವೇಳೆ ಎಸ್ಪಿ ಅವರು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಗಾಂಜಾ ಗಿಡಗಳು ಇದ್ದಿದ್ದು ಕಂಡುಬರುತ್ತದೆ. ತಕ್ಷಣ ನಾವು ಗಾಂಜಾ ಗಿಡಗಳನ್ನು ವಶಕ್ಕೆ ಪಡೆದು ಎಲ್ಲ ಕಿತ್ತಾಕುವ ಕೆಲಸವನ್ನು ನಿನ್ನೆ ಮಾಡಿದ್ದೇವೆ ಹಾಗೂ ಪ್ರಕರಣ ಕೂಡ ದಾಖಲಾಗಿರುತ್ತದೆ. ಈ 425 ಸರ್ವೆ ನಂಬರ್ ಹೊಲ ನಮ್ಮ ಕರ್ನಾಟಕ ಗಡಿ ಭಾಗದಲ್ಲಿ ಬರ್ತದೆ. ಆದರೆ ಇದರ ಮಾಲೀಕರು ಮಾತ್ರ ಮಹಾರಾಷ್ಟ್ರದವರಾಗಿರುತ್ತಾರೆ. ಸೊ ಅವರ ಮೇಲೆ ಕೇಸ್ ಮಾಡಲಾಗಿದೆ. ಅವರನ್ನು ಅಲ್ಲೇ ನಾವು ದಸ್ತಗಿರಿ ಮಾಡಿದ್ದೇವೆ. ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವರು ದಸ್ತಗಿರಿ ಮಾಡಿದ್ದೇವೆ. ಹೊಲ ಮಾಲೀಕ ತಂದೆ ಅಲ್ಲಿ ಇದೆಲ್ಲ ಸಾಗುವಳಿ ಮಾಡ್ತಾ ಇರ್ತಾನೆ. ಒಬ್ಬನನ್ನು ನಾವು ದಸ್ತಗಿರಿ ಮಾಡಿದ್ದೇವೆ, ಇನ್ನೊಬ್ಬರು ಇನ್ನೂ ಎಬ್ಸ್ಕಾಂಡಿಂಗಲ್ಲಿದ್ದಾರೆ. ಆ ಹೊಲ ಯಾರ ಹೆಸರಲ್ಲಿದ್ದಾನೋ ಅವರು ಮಾತ್ರ ಇನ್ನೂ ಎಬ್ಸ್ಕಾಂಡಿಂಗಲ್ಲಿದ್ದಾರೆ. ಅವರನ್ನು ಕೂಡ ಅತಿ ಶೀಘ್ರದಲ್ಲೇ ನಾವು ದಸ್ತಗಿರಿ ಮಾಡ್ತೇವೆ. ನಿನ್ನೆ ಎಲ್ಲ ಕಾರ್ಯಾಚರಣೆ ನಡೆಸಿ ಸುಮಾರು 700ರಿಂದ 800 ಗಿಡಗಳನ್ನು ನಾವು ಕಿತ್ತಾಕಿದ್ದಾಯಿತು. ಆಮೇಲೆ ಎಲ್ಲ ನಾವು ತೂಕ ಮಾಡಿದ್ದಾಗ ಸುಮಾರು 400 ಕೆಜಿಗಳು ಆ ಗಿಡ, ಕಾಂಡ ಹಾಗೂ ಹೂವು, ಎಳೆ, ಎಲ್ಲ ಬೀಜ ಎಲ್ಲ ಸೇರಿಸಿ ಸುಮಾರು ಒಂದು 400 ಕಿಲೋಗಳು ತೂಕ ಬಂದಿದೆ ನಮಗೆ. ಸೊ NDPS ಅಡಿಯಲ್ಲಿ ಸೆಕ್ಷನ್ 20A1 ಅಡಿಯಲ್ಲಿ ನಾವು ಕೇಸು ದಾಖಲೆ ಮಾಡಿಕೊಂಡಿದ್ದೇವೆ. ಈ ಒಳ್ಳೆ ಕಾರ್ಯಾಚರಣೆ ನಡೆಸಿದ್ದ ನಮ್ಮ PSI ಮಂಠಾಳ ಅವರಿಗೆ ನಾವು ಡಿಪಾರ್ಟ್ಮೆಂಟ್ ವತಿಯಿಂದ ನಾವು 10,000 ಬಹುಮಾನವನ್ನು ಕೂಡ ನಾವು ಘೋಷಣೆ ಮಾಡಿದ್ದೇವೆ. ಹಾಗೂ ಆ ತಂಡಕ್ಕೂ ಕೂಡ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನಮ್ಮ ಹಣದ ಆಸಕ್ಕಾಗಿ ಈ ರೀತಿ ಗಾಂಜಾ ಸಾಗುವಳಿ ಮಾಡೋದು, ಎಸ್ಪೆಷಲಿ ಗಡಿ ಭಾಗದಲ್ಲಿ ಇಲ್ಲಿ ಏನು ಮಾಡ್ತಾರೆ ಅಂದರೆ, ತೊಗರಿ ಬೆಲೆ ಗಿಡಗಳ ಮಧ್ಯದಲ್ಲಿ ಈ ಗಾಂಜಾ ಗಿಡಗಳನ್ನು ನೆಡೀತಾರೆ. ಈ ರೀತಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇಂಥ ಗಾಂಜಾ ಸಾಗುವಳಿಗಳಲ್ಲಿ ತೊಡಗಿಸ್ಕೊಂಡ್ರೆ ಕಾನೂನು ಸಂಕಷ್ಟ ನಿಮಗೆ ಎದುರಾಗುತ್ತದೆ. ಎಸ್ಪೆಷಲಿ ಈ ಸೆಕ್ಷನ್ ತುಂಬ ಕಠಿಣವಾಗಿದೆ. 10 ವರ್ಷ ರಿಗರಸ್ ಇಂಪ್ರಿಸನ್ಮೆಂಟ್ ಇದೆ ಇದು. ಆ್ಯಂಡ್ ಗೌರ್ಮೆಂಟ್ ಪಂಚರನ್ನು ಯೂಸ್ ಮಾಡ್ತಾ ಇದ್ದೇವೆ. ಸೊ ಖಂಡಿತವಾಗಿ ಶಿಕ್ಷೆ ಆಗೇ ಆಗ್ತದೆ. ನನ್ನ ಬೀದರ್ ಜನರಿಗೆಲ್ಲರಿಗೂ ನನ್ನ ಒಂದು ವಿನಂತಿ, ಈ ರೀತಿ ಯಾವುದೇ ರೀತಿ ಅಕ್ಕಪಕ್ಕದ ಹೊಲಗಳಲ್ಲಿ ಕಂಡು ಬಂದಾಗ ನಮಗೆ ಮಾಹಿತಿ ತಿಳಿಸಿ. ನಶಾಮುಕ್ತ ಬೀದರ್ ಜಿಲ್ಲೆ ನಮ್ಮ ಲಕ್ಷ್ಯವಾಗಿದೆ. ಅದಕ್ಕಾಗಿ ಸಾರ್ವಜನಿಕರು ಕೂಡ ನಮಗೆ ಸಹಕಾರ ನೀಡಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೂ ಬೀಟ್ ಪೊಲೀಸರು ಕೂಡ ಒಂದು ಹದ್ದಿನ ಕಣ್ಣು, ಒಂದು ನಿಗಾ ಇಟ್ಟಿದ್ದಾರೆ ಎಲ್ಲ ಹೊಲಗಳ ಮೇಲೆ. ಅದು ಅವರದ್ದು ಆಗಲಿ
ಅಥವಾ ನಮ್ಮ ಈ ಕಡೆ ಬಸವ ಕಲ್ಯಾಣ ತಾಲೂಕಾಗಲಿ ಹುಮ್ನಾಬಾದ್ ತಾಲೂಕಾಗಲಿ ಗಡಿ ಭಾಗಗಳಲ್ಲಿ ಎಸ್ಪೆಷಲಿ ನಾವು ಸ್ಪೆಷಲ್ ಫೋಕಸ್ ಇಟ್ಟಿದ್ದೇವೆ. ಇಂಥ ಸಾಗುವಳಿಗಳನ್ನು ನಾವು ಸಹಿಸುವುದೇ ಇಲ್ಲ. ಸೊ ದಯವಿಟ್ಟು ಎಚ್ಚರಿಕೆ ವಹಿಸಿ ಅಂತ ನಾನು ಹೇಳ್ತಾ ಇದ್ದೇನೆ. ಸರ್, ಅವರು ಪ್ರೊಫೆಷನಲ್ ಗಾಂಜಾ ಬೆಳೆಗಾರ ಅಂತ ಸುಮಾರು ಜೂನಲ್ಲಿ ನಡೆದಿದ್ದಾರೆ ಅಂತ ಗೊತ್ತಾಗಿದೆ. ಈ ಹಿಂದೆ ಮಾಡಿದ್ರೆ ನಾವು ದಾಖಲೆ ಇಲ್ಲ. ಮಚ್ಚೆಲ್ಲ ಇಟ್ಕೊಂತಾರೆ ಸರ್ ಅವರು. ಇನ್ನು ಜಸ್ಟ್ ಇನ್ನು ವಿಚಾರಿಸ್ತಾ ಇದ್ದೇವೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಾನು ಹೇಳ್ತೇನೆ ಅಂದಾಜು ಮೌಲ್ಯ ಅಂದರೆ ಇದು ಈ ಸದ್ಯಕ್ಕೆ ಇಟ್ ಈಸ್ ನಾಟ್ ಡ್ರೈಡ್, ಇನ್ನೂ ಒಣಗಿಸಲಿಲ್ಲ. ಒಣಗಿಸಿದ್ದಾಗ ಕೆಜಿಗೆ ಒಂದು ಥರ ರೇಟ್ ಇರುತ್ತದೆ. ಈ ನಾರ್ಮಲ್ಲಿ ಒಂದು ಕಿಲೋ 5,000 ಹಾಕೊಂಡ್ರೂ ಸಹ ಒಟ್ಟಿನಲ್ಲಿ ಟೋಟಲಿ ಒಂದು 2 ಕೋಟಿ ಬೆಲೆ ಬಾಳ್ತದೆ ಇದು ಇದರಲ್ಲಿ. ನಾವು ಹೋಗಿ ನೋಡಿದ್ದಾಗ ಒಂದೆರಡು ಗಿಡಗಳನ್ನ ಕಟ್ ಮಾಡಿ ಕೂಡ ಇದ್ದಾನೆ. ಅಂದರೆ ನಮ್ಗೆ ಏನಂದ್ರೆ ನಮ್ಮ ಅನುಮಾನ ಏನಂದ್ರೆ ಈಗಾಗಲೇ ಕಟ್ ಮಾಡಿದ್ರೆ ಎಲ್ಲೋ ಸಾಗಣೆ ಮಾಡಿರ್ಬೋದು ಅಂತ ನಮ್ಮ ಸಂಶಯ. ಇನ್ವೆಸ್ಟಿಗೇಷನ್ ಎಲ್ಲ ಗೊತ್ತಾಗಿರ್ತದೆ. ಇದೇ ಊರು ನಮ್ಮ ಇನ್ಸ್ಪೆಕ್ಟರ್ ಮೇಲೆ 2 ವರ್ಷದ ಹಿಂದೆ ಇದೇ ಊರು. ಆದರೆ ಈ ಹೊಲದಿಂದ ಒಂದು 2-3 ಕಿಲೋಮೀಟರ್ಸ್ ದೂರದಲ್ಲಿ ಆಗಿದೆ. ನಮ್ಮ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆ ಮಾಡಿರ್ತಾರೆ. ಇದೇ ರೀತಿ ಒಂದು ಹೊಲದ ಮೇಲೆ ರೈಡ್ ಮಾಡಕ್ಕೆ ಹೋಗಿರ್ತಾರೆ. ಹೋದಾಗ ಅಲ್ಲಿ ಊರು ಜನರು ಕೆಲವರು ಕಿಡಿಕೇಡಿಗಳು ಹಲ್ಲೆ ಮಾಡಿರ್ತಾರೆ. ನಾವು ಅವರನ್ನು ಕೂಡ ವಶಕ್ಕೆ ಪಡೆದಿದ್ದೇವೆ. ಮೊನ್ನೆ ರೌಡಿ ಪೀರಿಯಡಲ್ಲಿ ಅವರನ್ನು ಕೂಡ ಹಾಜರುಪಡಿಸಿದ್ದಾರೆ ನಮ್ಮ ಹುಮ್ನಾಬಾದ್ DYSP. ಸೊ ಅವರು ಕೂಡ ಎಚ್ಚರಿಕೆ ಕೊಟ್ಟಿದ್ದೇವೆ. ಈ ಸತಿ ಯಾವುದೇ ರೀತಿಯ ನಮಗೆ ಕನ್ಫ್ರಂಟೇಷನ್ ಆಗಲಿ ಏನೂ ಆಗಲಿಲ್ಲ. ಈ ಸತಿ ಇಲ್ವೋ ನಾವು ನೋಡಬೇಕಾಗ್ತದೆ. ಅದೇ ಗುಂಪು ಅದೇ ಜನರು ಇದಕ್ಕೆ ಬೆಂಬಲ ನೀಡಿದ್ದಾರೆ ಇಲ್ವೋ ಅದು ನಾವು ಇನ್ವೆಸ್ಟಿಗೇಷನ್ ಪತ್ತೆ ಖಂಡಿತವಾಗಿ ನಾವು ಕಾರ್ಯಾಚರಣೆ ನಡೆಸ್ತೇವೆ, ರೈಡ್ಗಳನ್ನು ಮಾಡ್ತೇವೆ. ಯಾವ ಹೊಲದಲ್ಲಿನೂ ಈ ರೀತಿ ಸಾಗುವಳಿ ಮಾಡೋಕ್ಕೆ ನಾವು ಆಸ್ಪದ ನೀಡುವುದಿಲ್ಲ. ಮುಂದೆ ಹೆಚ್ಚಿನ ಕಾರ್ಯಾಚರಣೆ ಮಾಡ್ತೇವೆ. ಹುಮ್ನಾಬಾದಲ್ಲಿ ಇನ್ನೊಂದು ಅಕ್ಟೋಬರ್ 2ನೇ ತಾರೀಕು ಒಂದು ಕೊಲೆ ಆಗಿರುತ್ತದೆ. ಅರ್ಜುನ್ ಅಂತ 40 ವರ್ಷ ಒಬ್ಬರು ಕೊಲೆ ಆಗಿರ್ತಾರೆ. ನೈಟ್ ಟೈಮ್ ಅಂದರೆ 1ನೇ ತಾರೀಕು ನೈಟ್ ಸುಮಾರು 12ವರೆಗೆ ಕೊಲೆ ಆಗಿರ್ತದೆ. ಆರೋಪಿ ಪತ್ತೆ ಹಚ್ಚಲು ಒಂದು ತಂಡವನ್ನು ರಚಿಸಿ ನಾವು ಕೆಲವು ತಾಂತ್ರಿಕ ಸುಳಿವುಗಳ ಮೇರೆಗೆ ನಾವು ಇನ್ವೆಸ್ಟಿಗೇಷನ್ ಮಾಡಿದ್ದಾಗ ಆ ಊರಿನವನೇ, ಹುಮ್ನಾಬಾದ್ ಊರಿನವನೇ ಆರೋಪಿ ಅಂತ ಗೊತ್ತಾಗಿರ್ತದೆ. ಆರೋಪಿಯನ್ನು ದಸ್ತಗಿರಿ ಮಾಡಿದ್ದೇವೆ ನಾವು. ನೈಟ್ 12 ಗಂಟೆಗೆ ಇಬ್ಬರು ಒಟ್ಟಿಗೆ ಅಲ್ಲಿಗೆ ಬರ್ತಾರೆ. ಕುಡಿದುಕೊಂಡು ಬರ್ತಾರೆ. ಇಬ್ಬರು ಒಟ್ಟಿಗೆ ಬರ್ತಾರೆ. ಬಂದು ಡಿಸೀಸ್ಡ್ ಪರ್ಸನ್ ಕಡೆಯಿಂದ ಹಣವನ್ನು ಕಳ್ಳತನ ದೋಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದಾಗ ಇಬ್ಬರ ಮಧ್ಯೆ ಕನ್ಫ್ರಂಟೇಷನ್ ಆಗ್ತದೆ. ಫೈನಲ್ಲಿ ಒಂದು ಕಲ್ಲನ್ನು ತಗೊಂಡು ತಲೆಯ ಮೇಲೆ ಜಜ್ಜಿ ಕೊಲೆ ಮಾಡಿ ಕೊಲೆ ಆದವನ ಕಡೆಯಿಂದ ದುಡ್ಡನ್ನು ಹಾಗೂ ಮೊಬೈಲನ್ನು ಕದ್ಕೊಂಡು ಹೋಗಿರ್ತಾನೆ. ಸೊ ಆರೋಪಿ ನಮಗೆ ಐಡೆಂಟಿಫೈ ಆಗಿರ್ತಾನೆ. ಆರೋಪಿಯನ್ನು ನಾವು ದಸ್ತಗಿರಿ ಮಾಡ್ತೇವೆ. ಮಾಡಿದ ತಕ್ಷಣ ನಾವು ಹೋಗಿ ಮನೆ ಮೇಲೆ ರೈಡ್ ಮಾಡ್ತೇವೆ. ಒಂದು ಸರ್ಚಿಗೋಸ್ಕರ ಹೋಗ್ತೇವೆ ಮನೆಗೆ. ಸರ್ಚಿಗೆ ಹೋದಾಗ ಅಲ್ಲಿ ಕೂಡ ಒಂದು ಸುಮಾರು ತೋರಿಸಿದೆ ಒಂದು 5 ತಲವಾರುಗಳು, ವೆರಿ ಶಾರ್ಪ್ ಆಯುಧಗಳು ನಮಗೆ ಸಿಗ್ತವೆ. ನಾನು ಮತ್ತೆ ಮೊನ್ನೆ ರೌಡಿ ಪೆರೇಡ್ ಮಾಡಿದಾಗ ಮತ್ತೆ ಹೇಳಿದೆ ನಾನು ಸ್ಪಷ್ಟವಾಗಿ. ನಾವು ಈಗ ಕೂಡ ಹೇಳ್ತಾ ಇದ್ದೇವೆ, ಯಾವ ಕ್ಷಣ, ಯಾವ ಟೈಮು, ಯಾವ ದಿನ ನಾವು ರೈಡ್ ಮಾಡ್ತೇವೆ ನಾವು ಹೇಳುವುದಿಲ್ಲ. ಬಟ್ ಖಂಡಿತವಾಗಿಯೂ ಜಿಲ್ಲೆಯಲ್ಲಿ ಇರುವ ಎಲ್ಲ ರೌಡಿಗಳ ಮನೆಗಳ ಮೇಲೆ ನಾವು ದಾಳಿ ಮಾಡೇ ಮಾಡ್ತೇವೆ. ನಮಗಂತೂ ಈ ರೀತಿಯ ಮಾರಕಾಸ್ತ್ರಗಳು ಸಿಕ್ಕರೆ ಮಾತ್ರ ಕಠಿಣ ಶಿಕ್ಷೆ ನಾವು ಇದು ಜಾರಿಗೊಳಿಸ್ತೇವೆ. ಆರ್ಮ್ಸ್ ಆ್ಯಕ್ಟಲ್ಲಿ ನಾವು ಕೇಸ್ ದಾಖಲೆ ಮಾಡಿಕೊಂಡಿದ್ದೇವೆ. ಒಬ್ಬನೇ ಆರೋಪಿ ಇದ್ದಾನೆ. ಈ ಸದ್ಯಕ್ಕೆ ಇನ್ವೆಸ್ಟಿಗೇಷನ್ನಲ್ಲಿ ಒಬ್ಬನೇ ಆರೋಪಿ ಇದ್ದಾನೆ ಸರ್, ನಮಗೆ ಗೊತ್ತಾಗಿದೆ. ಸರ್, ಆರೋಪಿ ಹೆಸರು ಏನಿಲ್ಲ? ಆರೋಪಿ ಹೆಸರು ಹೇಳುವುದಿಲ್ಲ ಸರ್. ಅವತ್ತೇ ಇನ್ನೊಂದು ಮರ್ಡರ್ ಆಗಿತ್ತು ಕಾಣ್ತದ ಹುಮ್ನಾಬಾದ್, ಅದೇನು ಅವ್ರಿಗೆ ಸಿಕ್ಕರೇನು ಸರ್? ಅವತ್ತು ಮರ್ಡರ್ ಆಗಿತ್ತಲ್ಲ?